ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 4 ಆರೋಪಿಗಳ ವಿರುದ್ಧ ಎನ್ಐಎ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ರಾಷ್ಟ್ರೀಯ ತನಿಖಾ ದಳ ಈ ಕೊಲೆ ಪ್ರಕರಣವನ್ನು ತನಿಖೆಗೆ ಒಪ್ಪಿಕೊಂಡಿತ್ತು, ತನಿಖೆಯನ್ನು ಮಾಡಿದೆ. ಇದೀಗ ಚಾರ್ಜ್ ಶೀಟ್ ಅನ್ನು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ. ಅಬ್ದುಲ್ ನಾಸೀರ್, ನೌಶಾದ್, ಅಬ್ದುಲ್ ರೆಹಮಾನ್, ಅತೀಕ್ ಅಹಮದ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪ್ರಕರಣದಲ್ಲಿ ಒಟ್ಟು 27 ಜನರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದೆ ಎನ್ಐಎ. ಈ 4ರಲ್ಲಿ 3 ಇನ್ನೂ ಕೂಡ ಎನ್ಐಎ ಕೈಗೆ ಸಿಕ್ಕಿಲ್ಲ. 3 ಕೂಡ ತಲೆಮರೆಸಿಕೊಂಡಿದ್ದಾರೆ. ಮೈಸೂರು, ಚಾಮರಾಜನಗರ ಮತ್ತು ತಮಿಳುನಾಡಿನ ಈರೋಡ್ನಲ್ಲಿ ಆರೋಪಿಗಳಿಗೆ ಸಹಾಯ ಮಾಡಲಾಗಿದೆ ಅಂತ. ಪ್ರಕರಣದ ಪ್ರಮುಖ ಆರೋಪಿಗಳಿಗೆ ಅಡಗಿಕೊಳ್ಳಲು ಸಹಾಯ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ. ಪ್ರಮುಖ ಆರೋಪಿಗಳು ತುಫೈಲ್ ಬೆಂಗಳೂರಿನಲ್ಲಿ ಅವಿತುಕೊಳ್ಳಲು ನೆರವು ನೀಡಿದ್ರು. ಅಬ್ದುಲ್ ನಾಸೀರ್, ನೌಶಾದ್, ಅಬ್ದುಲ್ ರೆಹಮಾನ್ ಬಂಧನ ಆಗಿದೆ. ಆಗದಿದ್ದರೂ ಅವರ ವಿರುದ್ಧ ಇವತ್ತು ಚಾರ್ಜ್ ಶೀಟ್ ಆಗಿದೆ. ಅವರು ಬಂಧನ ಆಗಿಲ್ಲ. ಆ್ಯಕ್ಚುಲಿ ಇವರ 3 ವಿರುದ್ಧ ಬಂಧನ ಆಗಿಲ್ಲ. ಅಬ್ದುಲ್ ನಾಸೀರ್, ನೌಶಾದ್ ಹಾಗೂ ಅಬ್ದುಲ್ ರೆಹಮಾನ್ ಇವರನ್ನು ಅರೆಸ್ಟ್ ಮಾಡಿಲ್ಲ. ಬಟ್ ಅವರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಬಂಧನಕ್ಕೆ ಸಿಗದಂಥ 6 ಜನರ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಎನ್ಐಎ ಉಲ್ಲೇಖ ಮಾಡಿದೆ.